ಅಕ್ಕ, ನೀವು ಒಡ ಹುಟ್ಟಿದವ್ರಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ ಮಾತನ್ನ ತೆಗ್ದು ಹಾಕಕ್ಕೂ ನನಗ್ ಮನ್ಸಿಲ್ಲ ಅಕ್ಕ. ಹಾಗಂತ ಒಪ್ಕೊಳ್ಳೋದಕ್ಕೂ ಮನ್ಸಾಗ್ತಿಲ್ಲ ಅಕ್ಕ. ಸರಿ, ಯಾವಾಗ ಹೊರಡೋದು ಅಕ್ಕ? ಯಾವಾಗ್ಲೇ ಅಲ್ಲ, ಈಗ್ಲೇ ಹೊರಡೋದು. ಸದ್ಯ ನೀನ್ ಒಪ್ಕೊಂಡೆ ಅಲ್ಲ, ಅಷ್ಟು ಸಾಕು. ಅಕ್ಕ, ನಾನಿನ್ನು ಬರೋದಕ್ಕೆ ಒಪ್ಕೊಂಡಿಲ್ಲ. ಒಂದ್ಸಲ ದೊಡ್ಡ ಯಜಮಾನ್ರನ್ನ ಕೇಳ್ಬೇಕು. ಅಷ್ಟೇ ತಾನೇ, ನಾನೇ ಅವ್ರ ಜೊತೆ ಮಾತಾಡ್ತೀನಿ, ಬಾ. ಸರಿನಪ್ಪ, ನನಗಿರೋದು ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ರೆ ಇನ್ನೇನು ಇಲ್ಲ. ನನ್ನ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡ್ತೀಯ ಅಂದ್ರೆ ನೋ ಪ್ರಾಬ್ಲಮ್. ಹೇಗಿದ್ರು ಬಂಗಾರಿನೂ ಪಾಪ ಇಂಥ ಜಾಗನೆಲ್ಲ ನೋಡ್ರಲ್ಲ, ಕರ್ಕೊಂಡೋದ್ರೆ ಖುಷಿ ಪಡ್ತಾಳೆ. ಹೋಗೋಣ. ನೋಡು, ಅವ್ರ ಮೇಲೆ ಅಷ್ಟೊಂದು ಅಕ್ರೆ ಇದ್ರು ಅವ್ರು ಬರೋದ್ ಬೇಡ ಅಂತಿದ್ಯಾ? ಏಯ್, ಇದು ಅಕ್ರೆ ಪಕ್ರೆ ಅಲ್ಲ. ಅವಳು ಬಂದ್ರೆ ನನಗೆ ಎಣ್ಣೆ ಹೊಡೆಯೋದಕ್ಕೆ ಬಿಡಲ್ಲ ಅನ್ನೋದೇ ಮೇನ್ ಮ್ಯಾಟ್ರು. ಅಕ್ರೆ ಅಂತೆ, ಅಕ್ರೆ. ಎಸ್, ಬಾ ಕೂತ್ಕೋ. ತಾರಕ್, ಡ್ಯಾಡ್, ನಾನು ನನ್ನ ಪ್ಲಾನ್ ನ ಕ್ಯಾನ್ಸಲ್ ಮಾಡಿ ಇವ್ರ ಪ್ಲಾನ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ಗುಡ್. ವಿಜಯ್, ಯಜಮಾನ್ರೆ, ಅದು ವಿಜಯ ಅಕ್ಕ ನನ್ನನ್ನು ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾ ಇದ್ದಾರೆ. ನನಗೆ ಗೊತ್ತು ಮಯೂರಿ, ಅವರಿಬ್ರು ಹೊರಗಡೆ ಹೋಗ್ತಿದೀವಿ ಅಂತ ಹೇಳಿದಾಗ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ ನಾನೇ ಹೇಳಿದ್ದು. ಹೋಗ್ಬಾ ಮಯೂರಿ, ನಿಮ್ಗೂ ಒಂದು ಬದಲಾವಣೆ ಇರುತ್ತೆ. ಆದ್ರೆ ಯಜಮಾನ್ರೆ, ಅಮ್ಮವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಅವ್ರಿಗೂ ಒಂದ್ ಮಾತು ಹೇಳ್ಬೇಕಾಗಿತ್ತು. ಅಯ್ಯೋ ಸಿಂಗಾರಿ, ಇಲ್ಲಿ ಅಮ್ಮವ್ರ ಮಾತಿಗೆ ಯಾರ್ ಬೆಲೆ ಕೊಡ್ತಾರೆ? ಡ್ಯಾಡ್ ಹೇಳಿದ್ಮೇಲೆ ಫೈನಲ್ಲು ಮುಗೀತು. ಅದು ನಿಮ್ಗಿರ್ಬೋದು ಚಿಕ್ಕ ಯಜಮಾನ್ರೆ, ಆದ್ರೆ ನಾನ್ ಅವ್ರಿಗೆ ಒಂದ್ ಮಾತು ಕೇಳ್ಬೇಕಾಗಿತ್ತು ಅನ್ನಿಸ್ತಿದೆ. ಅದು 3-4 ದಿವಸ ಹೋಗ್ಬೇಕು ಅಂದ್ರೆ ಹೇಳ್ದೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಯಾಕಮ್ಮ ಇಷ್ಟೊಂದು ಭಯ ಪಡ್ತಿದ್ಯಾ? ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ರಾಜೇಶ್ವರಿ ಏನಾದ್ರೂ ಕೇಳಿದ್ರೆ ನಾನು ಹೇಳ್ಕೊತೀನಿ. ನೀನ್ ಖುಷಿಯಾಗಿ ಹೋಗ್ಬಾ. ಇಲ್ಲೇನೇ ಆದ್ರೂ ನಾನು ನೋಡ್ಕೋತೀನಿ. ಒಟ್ನಲ್ಲಿ ನೀವು ಖುಷಿಯಾಗಿದ್ರೆ ಸಾಕು. ಯಜಮಾನ್ರೆ, ನೀವು ವಿಜಯ ಅಕ್ಕ ಯಾವಾಗ್ಲೂ ನಾನು ಸಂತೋಷವಾಗಿರ್ಬೇಕು, ನನಗ್ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತೀರಾ. ಆದ್ರೆ ಮನೆಯಲ್ಲಿ ಎಲ್ರೂ ಹಾಗಿಲ್ವಲ್ಲ. ನಾನ್ ಚಿಕ್ಕ ಯಜಮಾನ್ರ ಜೊತೆ ಹೋದ್ರೆ ಏನಾಗತ್ತೆ ಅಂತ ಗೊತ್ತಿದ್ರು ನಾನೇನಾರು ಹೋದ್ರೆ ಕೊನೆಗೆ ಅನುಭವಿಸ್ಬೇಕಾಗಿರೋದು ನಾನೇ ಅಲ್ವಾ? ಬೇಕಾದ್ರೆ ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಆದ್ರೆ ಚಿಕ್ಕ ಯಜಮಾನ್ರ ಜೊತೆ ಹೋಗೋದಿಲ್ಲ.